ಖಂಡಿತವಾಗಿ ಯಾವುದೇ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು, ಮೊದಲನೇ ಆದ್ಯತೆ ಏನು? ಯಾವಾಗ ನಾವು ಇಂಥ ಒಂದು ವೆಲ್ಫೇರ್ ಪ್ರೋಗ್ರಾಮ್ನ ಅನೌನ್ಸ್ ಮಾಡ್ತೀವಿ, ನಮಗೆ ಪ್ರೊಕ್ಯೂರ್ಮೆಂಟ್ಗೆ ಸಹಕಾರ ಯಾರು ಮಾಡಬೇಕು? ಕೇಂದ್ರ ಸರ್ಕಾರ ಮಾಡಬೇಕು. ಅವರೇನು ನಮ್ಮ ಮೇಲೆ ಉಪಕಾರ ಮಾಡ್ತಾ ಇಲ್ಲ, ಪುಕ್ಸಟ್ಟೆ ಕೇಳ್ತಾ ಇಲ್ಲ. ನಾವು ದುಡ್ಡು ಕೊಡ್ತೀವಿ. ಆದರೆ ಮೊನ್ನೆ ನೀಡಿದಂಥ ಆದೇಶ ತಾವು ಗಮನಿಸಿದ್ರೆ ಬಹಳ ಸ್ಪಷ್ಟವಾಗಿ ಏನು ಹೇಳ್ತಾ ಇದ್ದಾರೆ, ಇರೋ ಸ್ಟಾಕನ್ನು ತಾವು ಲಿಕ್ವಿಡೇಟ್ ಮಾಡಿ. ಲಿಕ್ವಿಡೇಟ್ ಯಾರಿಗೆ? ಖಾಸಗಿ ಸಂಸ್ಥೆಗಳಿಗೆ. ಒಂದು ರಾಜ್ಯ ಸರ್ಕಾರ ಒಂದು ವೆಲ್ಫೇರ್ ಪ್ರೋಗ್ರಾಮಿಗೆ ಏನು ದುಡಿಯೋ ಕೈ ಬಲಪಡಿಸ್ಲಿಕ್ಕೆ ನಾವು ಒಂದು ಕೇಳ್ತಾ ಇದೀವಪ್ಪ ಅಂತ ಅನುದಾನ ಕೊಡ್ತೀವಿ, ನೀವು ಕೊಡಿ ಅಂತ ಹೇಳಿದ್ರು ಇಲ್ಲ ನಾವು ಖಾಸಗಿ ಸಂಸ್ಥೆಗಳಿಗೆ ಕೊಡ್ತೀವಿ ಅಂದರೆ ಇದು ತಾರತಮ್ಯ. ಎಲ್ಲೋ ನಿಮ್ಗೆ ನೆನಪಿದ್ರೆ ಚುನಾವಣೆ ಸಂದರ್ಭದಲ್ಲಿ JP ನಡ್ಡಾ ಅವ್ರು ಹೇಳಿದ್ರು, ನೀವು ಏನಾದರೂ ಕನ್ನಡಿಗರು ಮೋದಿ ಅವರಿಗೆ ಆಶೀರ್ವಾದ ಮಾಡಿಲ್ಲ ಅಂದರೆ ನಿಮಗೆ ಮೋದಿಯವರು ಸಹಕಾರ ಮಾಡೋದಿಲ್ಲ ಅಂತ. ಇದೇನಾ ಒಂದು ರಿವೆಂಜ್ ಪಾಲಿಟಿಕ್ಸಾ? ನಿನ್ನೆ BJP ಶಾಸಕರೆಲ್ಲ ಬಹಳ ಕೆಂಡಾಮಂಡಲಾಗಿ ಅವ್ರು ಪ್ರತಿಭಟನೆ ಮಾಡ್ತಾರಂತ, ಅನ್ನಭಾಗ್ಯ ಬಂದಿಲ್ಲ ಅಂದ್ರೆ. ಯಾಕೆ ಪ್ರತಿಭಟನೆ ಮಾಡ್ತಾರೆ? ನೀವು ಪ್ರತಿಭಟನೆ ಮಾಡಬೇಕಂದ್ರೆ ಹೋಗಿ ಡೆಲ್ಲಿನಲ್ಲಿ ಪ್ರತಿಭಟನೆ ಮಾಡಿ, ಹೋಗಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಿ. ನಿಮಗೆ ಏನು ಅವಾಗ ಹೇಳ್ತಾ ಇದ್ರಲ್ಲ ತಾಕತ್ತು ದಮ್ಮು, ಹೋಗಿ ನಿಮಗೆ ತಾಕತ್ತು ದಮ್ ಇದ್ರೆ ಕೇಂದ್ರ ಸರ್ಕಾರಕ್ಕೆ ಈ ಆರ್ಡರ್ ಅನ್ನ ರಿವರ್ಸ್ ಮಾಡಿಸ್ಕೊಂಡು 25 ಜನ ಸಂಸದರು ಇದಿರಲ್ಲ, ಹೋಗಿ ಬನ್ನಿ. ಅದಾದ್ಮೇಲೆ ನಮ್ಮ ಹತ್ರ ಮಾತಾಡಿ. ಖಂಡಿತವಾಗಿ ಯಾವುದೇ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು, ಮೊದಲನೇ ಆದ್ಯತೆ ಏನು? ಯಾವಾಗ ನಾವು ಇಂಥ ಒಂದು ವೆಲ್ಫೇರ್ ಪ್ರೋಗ್ರಾಮ್ನ ಅನೌನ್ಸ್ ಮಾಡ್ತೀವಿ, ನಮಗೆ ಪ್ರೊಕ್ಯೂರ್ಮೆಂಟ್ಗೆ ಸಹಕಾರ ಯಾರು ಮಾಡಬೇಕು? ಕೇಂದ್ರ ಸರ್ಕಾರ ಮಾಡಬೇಕು. ಅವರೇನು ನಮ್ಮ ಮೇಲೆ ಉಪಕಾರ ಮಾಡ್ತಾ ಇಲ್ಲ, ಪುಕ್ಸಟ್ಟೆ ಕೇಳ್ತಾ ಇಲ್ಲ. ನಾವು ದುಡ್ಡು ಕೊಡ್ತೀವಿ. ಆದರೆ ಮೊನ್ನೆ ನೀಡಿದಂಥ ಆದೇಶ ತಾವು ಗಮನಿಸಿದ್ರೆ ಬಹಳ ಸ್ಪಷ್ಟವಾಗಿ ಏನು ಹೇಳ್ತಾ ಇದ್ದಾರೆ, ಇರೋ ಸ್ಟಾಕನ್ನು ತಾವು ಲಿಕ್ವಿಡೇಟ್ ಮಾಡಿ. ಲಿಕ್ವಿಡೇಟ್ ಯಾರಿಗೆ? ಖಾಸಗಿ ಸಂಸ್ಥೆಗಳಿಗೆ. ಒಂದು ರಾಜ್ಯ ಸರ್ಕಾರ ಒಂದು ವೆಲ್ಫೇರ್ ಪ್ರೋಗ್ರಾಮಿಗೆ ಏನು ದುಡಿಯೋ ಕೈ ಬಲಪಡಿಸ್ಲಿಕ್ಕೆ ನಾವು ಒಂದು ಕೇಳ್ತಾ ಇದೀವಪ್ಪ ಅಂತ ಅನುದಾನ ಕೊಡ್ತೀವಿ, ನೀವು ಕೊಡಿ ಅಂತ ಹೇಳಿದ್ರು ಇಲ್ಲ ನಾವು ಖಾಸಗಿ ಸಂಸ್ಥೆಗಳಿಗೆ ಕೊಡ್ತೀವಿ ಅಂದರೆ ಇದು ತಾರತಮ್ಯ. ಎಲ್ಲೋ ನಿಮ್ಗೆ ನೆನಪಿದ್ರೆ ಚುನಾವಣೆ ಸಂದರ್ಭದಲ್ಲಿ JP ನಡ್ಡಾ ಅವ್ರು ಹೇಳಿದ್ರು, ನೀವು ಏನಾದರೂ ಕನ್ನಡಿಗರು ಮೋದಿ ಅವರಿಗೆ ಆಶೀರ್ವಾದ ಮಾಡಿಲ್ಲ ಅಂದರೆ ನಿಮಗೆ ಮೋದಿಯವರು ಸಹಕಾರ ಮಾಡೋದಿಲ್ಲ ಅಂತ. ಇದೇನಾ ಒಂದು ರಿವೆಂಜ್ ಪಾಲಿಟಿಕ್ಸಾ? ನಿನ್ನೆ BJP ಶಾಸಕರೆಲ್ಲ ಬಹಳ ಕೆಂಡಾಮಂಡಲಾಗಿ ಅವ್ರು ಪ್ರತಿಭಟನೆ ಮಾಡ್ತಾರಂತ, ಅನ್ನಭಾಗ್ಯ ಬಂದಿಲ್ಲ ಅಂದ್ರೆ. ಯಾಕೆ ಪ್ರತಿಭಟನೆ ಮಾಡ್ತಾರೆ? ನೀವು ಪ್ರತಿಭಟನೆ ಮಾಡಬೇಕಂದ್ರೆ ಹೋಗಿ ಡೆಲ್ಲಿನಲ್ಲಿ ಪ್ರತಿಭಟನೆ ಮಾಡಿ, ಹೋಗಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಿ. ನಿಮಗೆ ಏನು ಅವಾಗ ಹೇಳ್ತಾ ಇದ್ರಲ್ಲ ತಾಕತ್ತು ದಮ್ಮು, ಹೋಗಿ ನಿಮಗೆ ತಾಕತ್ತು ದಮ್ ಇದ್ರೆ ಕೇಂದ್ರ ಸರ್ಕಾರಕ್ಕೆ ಈ ಆರ್ಡರ್ ಅನ್ನ ರಿವರ್ಸ್ ಮಾಡಿಸ್ಕೊಂಡು 25 ಜನ ಸಂಸದರು ಇದಿರಲ್ಲ, ಹೋಗಿ ಬನ್ನಿ. ಅದಾದ್ಮೇಲೆ ನಮ್ಮ ಹತ್ರ ಮಾತಾಡಿ. ಖಂಡಿತವಾಗಿ ಯಾವುದೇ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು, ಮೊದಲನೇ ಆದ್ಯತೆ ಏನು? ಯಾವಾಗ ನಾವು ಇಂಥ ಒಂದು ವೆಲ್ಫೇರ್ ಪ್ರೋಗ್ರಾಮ್ನ ಅನೌನ್ಸ್ ಮಾಡ್ತೀವಿ, ನಮಗೆ ಪ್ರೊಕ್ಯೂರ್ಮೆಂಟ್ಗೆ ಸಹಕಾರ ಯಾರು ಮಾಡಬೇಕು? ಕೇಂದ್ರ ಸರ್ಕಾರ ಮಾಡಬೇಕು. ಅವರೇನು ನಮ್ಮ ಮೇಲೆ ಉಪಕಾರ ಮಾಡ್ತಾ ಇಲ್ಲ, ಪುಕ್ಸಟ್ಟೆ ಕೇಳ್ತಾ ಇಲ್ಲ. ನಾವು ದುಡ್ಡು ಕೊಡ್ತೀವಿ. ಆದರೆ ಮೊನ್ನೆ ನೀಡಿದಂಥ ಆದೇಶ ತಾವು ಗಮನಿಸಿದ್ರೆ ಬಹಳ ಸ್ಪಷ್ಟವಾಗಿ ಏನು ಹೇಳ್ತಾ ಇದ್ದಾರೆ, ಇರೋ ಸ್ಟಾಕನ್ನು ತಾವು ಲಿಕ್ವಿಡೇಟ್ ಮಾಡಿ. ಲಿಕ್ವಿಡೇಟ್ ಯಾರಿಗೆ? ಖಾಸಗಿ ಸಂಸ್ಥೆಗಳಿಗೆ. ಒಂದು ರಾಜ್ಯ ಸರ್ಕಾರ ಒಂದು ವೆಲ್ಫೇರ್ ಪ್ರೋಗ್ರಾಮಿಗೆ ಏನು ದುಡಿಯೋ ಕೈ ಬಲಪಡಿಸ್ಲಿಕ್ಕೆ ನಾವು ಒಂದು ಕೇಳ್ತಾ ಇದೀವಪ್ಪ ಅಂತ ಅನುದಾನ ಕೊಡ್ತೀವಿ, ನೀವು ಕೊಡಿ ಅಂತ ಹೇಳಿದ್ರು ಇಲ್ಲ ನಾವು ಖಾಸಗಿ ಸಂಸ್ಥೆಗಳಿಗೆ ಕೊಡ್ತೀವಿ ಅಂದರೆ ಇದು ತಾರತಮ್ಯ. ಎಲ್ಲೋ ನಿಮ್ಗೆ ನೆನಪಿದ್ರೆ ಚುನಾವಣೆ ಸಂದರ್ಭದಲ್ಲಿ JP ನಡ್ಡಾ ಅವ್ರು ಹೇಳಿದ್ರು, ನೀವು ಏನಾದರೂ ಕನ್ನಡಿಗರು ಮೋದಿ ಅವರಿಗೆ ಆಶೀರ್ವಾದ ಮಾಡಿಲ್ಲ ಅಂದರೆ ನಿಮಗೆ ಮೋದಿಯವರು ಸಹಕಾರ ಮಾಡೋದಿಲ್ಲ ಅಂತ. ಇದೇನಾ ಒಂದು ರಿವೆಂಜ್ ಪಾಲಿಟಿಕ್ಸಾ? ನಿನ್ನೆ BJP ಶಾಸಕರೆಲ್ಲ ಬಹಳ ಕೆಂಡಾಮಂಡಲಾಗಿ ಅವ್ರು ಪ್ರತಿಭಟನೆ ಮಾಡ್ತಾರಂತ, ಅನ್ನಭಾಗ್ಯ ಬಂದಿಲ್ಲ ಅಂದ್ರೆ. ಯಾಕೆ ಪ್ರತಿಭಟನೆ ಮಾಡ್ತಾರೆ? ನೀವು ಪ್ರತಿಭಟನೆ ಮಾಡಬೇಕಂದ್ರೆ ಹೋಗಿ ಡೆಲ್ಲಿನಲ್ಲಿ ಪ್ರತಿಭಟನೆ ಮಾಡಿ, ಹೋಗಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಿ. ನಿಮಗೆ ಏನು ಅವಾಗ ಹೇಳ್ತಾ ಇದ್ರಲ್ಲ ತಾಕತ್ತು ದಮ್ಮು, ಹೋಗಿ ನಿಮಗೆ ತಾಕತ್ತು ದಮ್ ಇದ್ರೆ ಕೇಂದ್ರ ಸರ್ಕಾರಕ್ಕೆ ಈ ಆರ್ಡರ್ ಅನ್ನ ರಿವರ್ಸ್ ಮಾಡಿಸ್ಕೊಂಡು 25 ಜನ ಸಂಸದರು ಇದಿರಲ್ಲ, ಹೋಗಿ ಬನ್ನಿ. ಅದಾದ್ಮೇಲೆ ನಮ್ಮ ಹತ್ರ ಮಾತಾಡಿ.